ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡ್ತಂಥ ಪ್ರತಿಯೊಬ್ಬರನ್ನು ದೇವರು ಹೇರಾಳವಾಗಿ ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. 2 ಥೆಸಲೋನಿಕದವರೆಗೆ ಪತ್ರಕ್ಕೆ 3ನೇ ವಾಕ್ಯ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕರ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೇನ್. ದೇವರ ಮಕ್ಕಳು, ಈ ಒಂದು ವಾಕ್ಯ ನೋಡುವಾಗ ನಾವು ಎಷ್ಟೋ ಸಂದರ್ಭದಲ್ಲಿ ದೇವರ ಮಕ್ಕಳೇ, ಆತನು ನೀವು ಕೆಡುಕರ ಕೈಗೆ ಸಿಕ್ಕದಂತೆ ಕಾಪಾಡುವನು. ಈ ಒಂದು ವಾಕ್ಯ ನೋಡುವಾಗ ಅನೇಕ ರೀತಿಯಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ನಾವು ಎಷ್ಟೋ ಸಂದರ್ಭದಲ್ಲಿ ಒಡ ಹುಟ್ಟಿದ್ದವರು, ಸ್ವಂತದವರು ಯಾರೂ ಇಲ್ಲದಂಥ ಸಂದರ್ಭದಲ್ಲಿ, ನಾವು ಹುಷಾರಿಲ್ಲದ ಬಿದ್ದೋಗಿರುವಂಥ ಸಂದರ್ಭದಲ್ಲಿ, ಅನಾರೋಗ್ಯದಲ್ಲಿರುವಂಥ ಸಂದರ್ಭದಲ್ಲಿ, ದುಃಖದಲ್ಲಿರುವಂಥ ಸಂದರ್ಭದಲ್ಲಿ, ಕಣ್ಣೀರಿಂದ ಇರುವಂಥ ಸಂದರ್ಭದಲ್ಲಿ, ರೋಗದಲ್ಲಿ ಬಿದ್ದಿರುವಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ದೇವರ ಮಕ್ಕಳೇ, ಆತನು ಮಾಡಿದ ಉಪಕಾರಕ್ಕೆ ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಅದು ಅಸಾಧ್ಯ. ಯಾಕಂದರೆ ಈ ಲೋಕದಲ್ಲಿ ನಾವು ಬದುಕಿದ್ದೇವೆ ಅಂದರೆ ದೇವರ ಮಕ್ಕಳೇ ಆತನ ಕೃಪೆಯಾಗಿದೆ. ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋದು ಗ್ಯಾರಂಟಿ ಇಲ್ಲ. ಆದರೆ ನಮಗಾದರೂ ಆತನು ಎಷ್ಟೋ ಕನಿಕರಿಸಿ ಎಷ್ಟೋ ಪ್ರೀತಿಯಿಂದ ನೀವು ಕೆಡುಕರ ಕೈಗೆ ಸಿಕ್ಕದಂತೆ ಕಾಪಾಡ್ಬೋದು. ಹೌದು ದೇವರ ಮಕ್ಕಳು, ಈ ಒಂದು ದಿನದಲ್ಲಿ ಶತ್ರುವಾದನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇದ್ದಾನೆ. ಯಾವ ಕುಟುಂಬಕ್ಕೆ ನಾನು ನುಗ್ಗಲಿ, ಯಾವ ಗಂಡ ಹೆಂಡತಿ ಮೊದಲು ನಾನು ನುಗ್ಗಲಿ, ಯಾವ ಮನೆಯಲ್ಲಿ ನಾನು ಪ್ರವೇಶ ಮಾಡಲಿ ಅಂತ ಶತ್ರು ಅದನ್ನು ಕೆಡುಕನ್ನು ಕಾಯ್ತಾ ಇದ್ದಾನೆ. ಅದಕ್ಕಾಗಿ ದೇವ್ರ ವಾಕ್ಯ, ದೇವ್ರು ನಮ್ಮನ್ನು ಕರೆದಾಗ ದೇವರು ನಂಬಿಗಸ್ತನು. ಒಂದು ಪಕ್ಷ ನಾವೇ ದೇವ್ರ ನಂಬಿಗಸ್ತರಾಗಿರೋದಿಲ್ಲ, ಆದರೆ ದೇವರು ನಮ್ಮನ್ನ ಕರೆದಿರುವಾಗ ಒಂದು ಪಕ್ಷ ನಾವು ಮರ್ತೋದ್ರೂ ಸಹ ತಂದೆಯ ದೇವರು ನಮ್ಮನ್ನ ಮರೆಯೋದಿಲ್ಲ. ಅದಕ್ಕಾಗಿ ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ಎಷ್ಟೋ ಸಂದರ್ಭದಲ್ಲಿ ಆತ ನಮ್ಮನ್ನು ದೃಢಪಡಿಸಿದ್ದಾರೆ. ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕರ ಕೈಗೆ ಸಿಕ್ಕದಂತೆ ಕಾಪಾಡುವನು. ನಿಮ್ಮ ಕುಟುಂಬನ ಒಡೆಯಬೇಕು, ನಿಮ್ಮನ್ನು ದೇವರಿಂದ ಬೀಳಿಸಬೇಕು, ಪ್ರಾರ್ಥನೆ ಮಾಡೋಕ್ಕಾಗದಂತೆ ನಿಮ್ಮನ್ನ ಎಷ್ಟೋ ಸಂದರ್ಭದಲ್ಲಿ ಸೋತು ಹೋದಂಥ ಸಂದರ್ಭದಲ್ಲೆಲ್ಲ ದೇವರು ನಿನ್ನನ್ನು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡಿದ್ದಾನೆ. ಹೌದಲ್ವಾ? ಅದಕ್ಕಾಗಿ ಈ ಮುಂಜಾನೆ ವೇಳೆ ನಂಬಿಗಸ್ತ ದೇವರ ಸನ್ನಿಧಿಯಲ್ಲಿ ನೀನೊಂದು ತೀರ್ಮಾನ ಮಾಡುವುದಾದರೆ ಆ ತೀರ್ಮಾನ ನೆನಿಲ್ಲಬೇಕು. ಯಾಕಂದರೆ ದೇವರು ಒಂದೇ ಒಂದು ಮಾತು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ನಡೆಸುತ್ತೆ ಅಂತ ವಾಗ್ದಾನ ಮಾಡಿದ್ರೆ ಅದೇ ಪ್ರಕಾರ ದೇವರು ನಮ್ಮನ್ನು ನಡೆಸ್ತಾರೆ. ಆದರೆ ನಾವೇನು ಮಾಡ್ತೀವಿ? ಈ ಲೋಕದಲ್ಲಿ ಬರುವಂಥ ಶೋಧನೆಗಳಲ್ಲಿ ನಾವು ಬಿದ್ದೋಗ್ತೀವಿ, ಹೋರಾಟದಲ್ಲಿ ನಾವು ಬಿದ್ದೋಗ್ತೀವಿ, ಅಪನಂಬಿಗಸ್ತರಾಗಿದ್ದೇವೆ. ಅದಕ್ಕಾಗಿ ದೇವರು ನಂಬಿಗಸ್ತನು. ದೇವರ ಮಗುವೆ, ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರು ನಿನ್ನ ಎಲ್ಲ ಕೆಡುಕರ ಕೈಯಿಂದ, ಎಲ್ಲ ಹೋರಾಟಗಳ ಕೈಯಿಂದ, ಕಷ್ಟಗಳ ಕೈಯಿಂದ, ದುಃಖಗಳ ಸಂದರ್ಭದಲ್ಲಿ ನಿನ್ನನ್ನು ಕೆಡುಕನ ಕೈಯಿಂದ ಬಿಡಿಸಿದನಲ್ವಾ? ಆತನು ನಂಬಿಗಸ್ತನಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ದೇವರ ದೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ನಂಬಿಕೆಯಲ್ಲಿ ಬಿದ್ದೋಗಿರುವುದಾದರೆ ಅದನ್ನು ಕ್ರಮೀಕರಣ ಪಡಿಸ್ಕೊ. ಈ ಮುಂಜಾನೆ ವೇಳೆ ಸಿದ್ಧವಾಗು ದೇವರ ಮಗುವೆ. ಆತನು ನಿನ್ನನ್ನು ದೃಢಪಡಿಸಲು ಸಿದ್ಧವಾಗಿದ್ದಾನೆ. ಆತನು ನಿನ್ನನ್ನು ದೃಢಪಡಿಸಲು ರೆಡಿಯಾಗಿದ್ದಾನೆ. ನಿನ್ನ ಜೀವಿತನ ಆತನ ಕೈಗೆ ಒಪ್ಪಿಸಿಕೊಡು ಅಷ್ಟೇ. ಅದಕ್ಕಾಗಿ ಆತನು ಕರ್ತನ ದೇವರು ನಿನ್ನ ನಂಬಿಗಸ್ತನಾಗಿದ್ದಾನೆ. ನೀವು ಕೆಡುಕರ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೇನ್. ಈ ಒಂದು ಮುಂಜಾನೆ ವೇಳೆ ನೀವು ಅನ್ಕೊಂತಿರ್ಬೋದು, ದೇವರೇ ನನ್ನ ಕುಟುಂಬದಲ್ಲಿ ಅನಾರೋಗ್ಯ ಇದ್ದಿದೆ, ಅಥವಾ ನನ್ನ ಒಂದು ಹೋರಾಟ ಬರ್ತದೆ, ಒಂದು ಮಾಟಮಂತ್ರ ಬಂದಿರ್ಬೋದು, ಏನೇ ಪರಿಸ್ಥಿತಿ ಇರ್ಬೋದು, ಈ ದಿನ ಕೆಡುಕನ್ನು ಕಾಯ್ತಾ ಇರ್ಬೋದು ನಿನ್ನ ಕುಟುಂಬದಲ್ಲಿ ಬರೋಕ್ಕೆ. ನಿನ್ನ ಕುಟುಂಬವನ್ನು, ನಿನ್ನ ಆತ್ಮಿಕ ಜೀವಿತವನ್ನು, ನಿನ್ನ ಜೀವಿತದ ಪ್ರಯಾಣವನ್ನು ಆತನಿಗೆ ಸಮರ್ಪಿಸಿಕೊಡು. ಆತ ನಿನ್ನ ಮೇಲೊಂದು ವಾಗ್ದಾನ ಇಟ್ಟಿದ್ದಾನೆ, ನಿನ್ನ ಮೇಲೊಂದು ದರ್ಶನ ಆತನ ಇಟ್ಟಿದ್ದಾನೆ. ಅದಕ್ಕಾಗಿ ವಾಗ್ದಾನ ಮಾಡಿದಂತನೂ ನಂಬಿಗಸ್ತನಾದ ದೇವರು. ನಾವೇ ಎಷ್ಟೋ ಸಂದರ್ಭದಲ್ಲಿ ಅಪನಂಬಿಗಸ್ತರಾಗಿದ್ದೇವೆ. ಅದಕ್ಕಾಗಿ ನಂಬಿಗಸ್ತನ ಕೈಯಲ್ಲಿ ನಿನ್ನ ಜೀವಿತವನ್ನು ಸಮರ್ಪಿಸಿಕೊಡು. ಈ ಮುಂಜಾನೆ ವೇಳೆ ನಿನ್ನ ಕಣ್ಣೀರು ಬದಲಾಗುತ್ತೆ, ನಿನ್ನ ಹೋರಾಟಗಳು ಬದಲಾಗುತ್ತೆ. ಹೋರಾಟಗಳಿಂದ ಒಂದು ಬಿಡುಗಡೆ ಉಂಟು, ನಿನ್ನ ದುಃಖಗಳಿಂದ ಬಿಡುಗಡೆ ಉಂಟು. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನಿಮ್ಮನ್ನು ಈ ಮುಂಜಾನೆ ವೇಳೆಯಲ್ಲಿ ಆತನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೇನ್. ನಮ್ಮ ಕರ್ತನು ನಂಬಿಗಸ್ತನು. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಂಬಿಗಸ್ತನ ಕೈಗೆ ನೀನು ಒಪ್ಪಿಸಿಕೊಡುವುದೇ ಆದರೆ ದೇವರ ಮಹತ್ಕಾರ್ಯ ನೀನು ಕಾಣುವೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.